ನಮ್ದು ಕ್ಯಾನ್ಸರಿಂದ ಸ್ತನ ಕ್ಯಾನ್ಸರಿಂದ ಆಪರೇಷನ್ ಎಲ್ಲ ಮುಗಿದ್ಮೇಲೆ ನಾವು ನಿಮ್ಮ ಹತ್ರ ಎಷ್ಟು ವರ್ಷದವರೆಗೂ ಟ್ರೀಟ್ಮೆಂಟಿಗೆ ಬರ್ಬೇಕು ಮೇಡಮ್? ಈಗ ಒಂದು ಪೇಷಂಟ್ ನಮ್ಮ ಕಡೆ ಬಂದು ಈಗ ನಮಗೆ ಸ್ತನದ ಗಂಟ ಇತ್ತು, ಕ್ಯಾನ್ಸರ್ ಇತ್ತು, ಅದು ಸರ್ಜರಿ ಆಯ್ತು, ಮತ್ತೆ ಕಿಮೋಥೆರಪಿ, ರೇಡಿಯೇಷನ್, ನಿಮ್ದೆಲ್ಲ ಟ್ರೀಟ್ಮೆಂಟ್ ಮುಗಿದಿದೆ, ನಿಮ್ದೆಲ್ಲ ಚಿಕಿತ್ಸೆನೂ ಮುಗಿದಿದೆ ಅಂತ ಆದ್ಮೇಲೆ ನೆಕ್ಸ್ಟ್ ಫಾಲೋ ಅಪ್ ಅಂದ್ರೆ 2 ವರ್ಷದವರೆಗೂ ನೀವು ಆ ವೈದ್ಯರ ಜೊತೆ, ಅಂದ್ರೆ ನೀವು ಯಾವ ವೈದ್ಯರ ಹತ್ರ ತೋರಿಸ್ತಾ ಇರ್ತೀರಲ್ಲ ಆ ವೈದ್ಯರ ಜೊತೆ 2 ವರ್ಷದವರೆಗೂ ಸಂಪರ್ಕದಲ್ಲಿ ಇರ್ಬೇಕಾಗ್ತೈತೆ. ಅಂದ್ರೆ ಸ್ಟಾರ್ಟಿಂಗ್ ಪ್ರತಿ ತಿಂಗಳಿಗೆ ಒಮ್ಮೆ ಬಂದು ಬೇಕಾದಂತಹ ರಕ್ತ ಪರೀಕ್ಷೆ ಮತ್ತೆ ಏನಾರ ಸ್ಕ್ಯಾನಿಂಗ್ ಇಲ್ಲ ಕೈಯಿಂದ ಪರೀಕ್ಷೆ ಮಾಡಿ ಕಳಿಸ್ತಾರೆ ವೈದ್ಯರು. 6 ತಿಂಗಳವರೆಗೂ ತಿಂಗಳ ಬರಬೇಕಾಗುತ್ತೆ. ಮತ್ತೆ 6 ತಿಂಗಳ ಆದ್ಮೇಲೆ 2 ತಿಂಗಳಿಗೆ ಒಂದ್ಸರಿ, 1 ವರ್ಷದವರೆಗೂ ಬರ್ಬೇಕು. ಆಮೇಲೆ 2 ವರ್ಷದವರೆಗೂ 3 ತಿಂಗಳಿಗೆ ಒಂದ್ಸರಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಇದು ಏನಂದ್ರೆ ಎಲ್ಲಾ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಒಂದೊಂದ್ಸರಿ ರಿಕರೆನ್ಸ್ ಅಂದ್ರೆ ಇನ್ನೊಂದ್ಸರಿ ಬರ್ಬೋದು ಕ್ಯಾನ್ಸರ್ ಅನ್ನೋದು ಒಬ್ಬೊಬ್ರಿಗೆ ಭಯ ಇರುತ್ತೆ. ಹಂಗಾಗಿ 2 ವರ್ಷದವರೆಗೂ ನೀವು ಕಂಪ್ಲೀಟ್ ನಮ್ಮ ಕಡೆ ಸಂಪರ್ಕದಲ್ಲಿ ಇದ್ರಿ ಅಂದ್ರೆ ನಾವು ಆತರ ಏನಾದ್ರು ಮತ್ತೆ ನಮ್ಗೆ ಗಂಟುಗಳು ಅವು ಕಂಡು ಬಂದ್ವು ಅಂದ್ರೆ ತಕ್ಷಣಕ್ಕೆ ನಾವು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ.